ಎಲ್ಲರಿಗೂ ನಮಸ್ಕಾರ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಿದ್ದೀರಾ, ಮೆಸೇಜ್ ಆಗ್ತಿದ್ದೀರಾ. ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕೂಡ ಸಿಕ್ಕಾಬಟ್ಟೆ ಮೆಸೇಜ್ಗಳು ಬರ್ತಿದೆ. ಅದೇನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಪರ್ಮಿಟ್ ತಗೋಬೇಕಾ ಅಂತ ಅಂದ್ಬಿಟ್ಟು. ಹೌದು ಸ್ನೇಹಿತರೆ, ಒಂದು ಲೆಟರ್ ಸಿಕ್ಕಿದೆ ನನಗೆ. ಇದು ಸಾರಿಗೆ ಸಂಸ್ಥೆಯಿಂದ ಕಡೆಯಿಂದ ಸಿಕ್ಕಿರೋದು. ಅದು ನಾನು ಲಾಸ್ಟ್ ಅಲ್ಲಿ ಹಾಕ್ತೀನಿ. ಸೊ ನಾನು ಓದಿ ತಿಳ್ಕೊಂಡಿದ್ದು ನನ್ನ ರೀತಿನಲ್ಲಿ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಓದಕ್ ಹೋದ್ರೆ ಅದು ಸ್ವಲ್ಪ ನಾಲ್ಗೆ ತೊದ್ಲಿಸುತ್ತೆ. ಅದಕ್ಕೆ ನಾನು ಓದ್ತಾ ಇಲ್ಲ, ಲಾಸ್ಟ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಸ್ನೇಹಿತರೆ, ಹೇಳ್ಬೇಕು ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಕೂಡ ಇದೆ. ಅದೇನಪ್ಪ ಕನ್ಫ್ಯೂಷನ್ ಅಂತಂದ್ರೆ, ಅದಕ್ಕೆ ಬ್ಯಾಡ್ಜ್ ಬೇಕಾ, ಇಲ್ಲ ಅಂತಂದ್ರೆ ಯಾವ ತರ ಅದ್ ಮಾಡ್ಬೇಕು ಅನ್ನೋದು ಈ ತರ ಗೊಂದಲಗಳು ಜಾಸ್ತಿ ಇದೆ. ಮತ್ತೆ ಟೈಮು ಡೇಟು ಯಾವಾಗ ಸ್ಟಾರ್ಟ್ ಇದೆ ಅಂತ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ. ಒತ್ತಾರೆ ಆದೇಶನ ಹೊರಡಿಸಿದ್ದಾರೆ, ಸರಿನಾ. ಸೊ ಅದ್ರ ಜೊತೆಗೇನೆ ಇವಾಗ ಯಾವಾಗ ಮಾಡಿಸ್ಬೇಕು ಅನ್ನೋದು ನನಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬ್ಯಾಡ್ಜ್ ಬೇಕಾ ಅದು ಗೊತ್ತಿಲ್ಲ. ಯಾಕಂದ್ರೆ ಒಂದು ಕನ್ಫ್ಯೂಷನ್ ಇದೆ, ಒಂದು ಕ್ಲಿಯಾರಿಟಿ ಆಗಿ ಯಾವುದೇ ತರನು ಇನ್ಫಾರ್ಮೇಶನ್ ಸಿಗ್ತಿಲ್ಲ. ಅದ್ರ ಕುರಿತಾಗಿ ಈ ವಿಡಿಯೋನ ಮಾಡ್ತಾ ಇರೋದು. ಇದು ಬಂದ್ಬಿಟ್ಟು ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಅಂದ್ರೆ, ಎಲ್ಲಾ ಗಾಡಿಗಳು ಕೂಡ ಅಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ ಗಾಡಿ ಮೇಲೆ ಇರ್ಲಿ ಅಂತ, ಆಯ್ತಾ. ಇವಾಗ ಒಬ್ಬೊಬ್ರು ಬಂದ್ಬಿಟ್ಟು 10 ಗಾಡಿ 20 ಗಾಡಿ 100 ಗಾಡಿ ತಗೊಂಡು ಏನ್ ನಡೆಸ್ತಾ ಇದಾರೆ ಇವಾಗ ಬೆಂಗಳೂರಲ್ಲಿ ಒಬ್ರನ್ನ. ಯಾಕಂದ್ರೆ ಎಲೆಕ್ಟ್ರಿಕಲ್ ಗಾಡಿಗಳಲ್ಲಿ ಬಂದ್ಬಿಟ್ಟು ಪರ್ಮಿಟ್ ಇಲ್ಲ. ಅದರಿಂದ ಏನ್ ಮಾಡ್ತಿದ್ದಾರೆ, ಒಬ್ಬೊಬ್ರನ್ನೇ 10 ಗಾಡಿ 20 ಗಾಡಿ 100 ಗಾಡಿ 1000 ಗಾಡಿ ತಗೊಂಡು ಗುಡ್ಡೆ ಹಾಕೊಂಡು ಈ ತರ ಬಾಡಿಗೆ ಕೊಡೋ ತರ ಮಾಡ್ಕೊಂತ ಇದಾರೆ. ಸೊ ಆ ರೀಸನ್ ಇಂದ ಒಂದು ಡಿಎಲ್ಗೆ ಒಂದು ಬ್ಯಾಡ್ಜ್ಗೆ ಒಂದೇ ಗಾಡಿ ಸಿಕ್ಬೇಕು ಅನ್ನೋದು ಕಾರಣಕ್ಕೆ ಏನ್ ಮಾಡ್ತಿದ್ದಾರೆ, ಇದು ಬ್ಯಾಡ್ಜ್ ಕಾನ್ಸೆಪ್ಟ್ ನ ತಂದಿದ್ದಾರೆ. ಅಂದ್ರೆ ಒಬ್ಬರಿಗೆ ಒಂದೇ ಗಾಡಿ. ಅದ್ರ ಜೊತೆಗೇನೆ ಇವಾಗ ಬೆಂಗಳೂರಲ್ಲಿ ತಗೊಂಡಿರ್ತಾರೆ ಗಾಡಿನ, ಸೇಮ್ ಎಲೆಕ್ಟ್ರಿಕಲ್ ಗಾಡಿ ತಗೊಂಡೋಗಿ ಮೈಸೂರಲ್ಲಿ ಓಡಿಸ್ತಾರೆ. ಸೊ ಮೈಸೂರಲ್ಲಿ ತಗೊಂಡಿರ್ತಾರೆ, ಆ ಗಾಡಿ ಬಂದು ಇಲ್ಲಿ ಬೆಂಗಳೂರಲ್ಲಿ ಓಡಿಸ್ತಾರೆ. ಅಂದ್ರೆ ಒಂದು ರೂಲ್ಸ್ ರೆಗ್ಯುಲೇಷನ್ ಇಲ್ದಂಗೆ ಗಾಡಿ ಓಡಿಸ್ತಾರೆ ಅನ್ನೋ ರೀಸನ್ಗೋಸ್ಕರ ಏನ್ ಮಾಡ್ತಿದ್ದಾರೆ, ಎಲೆಕ್ಟ್ರಿಕಲ್ ಗಾಡಿಗಳು ಬಂದ್ಬಿಟ್ಟು ಒಂದು ಪರ್ಮಿಟ್ ಅನ್ನೋ ಇಶ್ಯೂ ಮಾಡ್ತಿದ್ದಾರೆ. ಅಂದ್ರೆ ಇವಾಗ ಬೆಂಗಳೂರು ಡಿಸ್ಟಿಕ್, ಇದು ಬೆಂಗಳೂರು ಡಿಸ್ಟಿಕ್ ಒಳಗಡೆ, ಬೆಂಗಳೂರು ಡಿಸ್ಟಿಕ್ ಅಂತ ಹೇಳಕ್ಕಾಗಲ್ಲ, BBMP ಲಿಮಿಟ್ ಒಳಗಡೆ, ಆಯ್ತಾ, 25 ಕಿಲೋಮೀಟರ್ ಒಳಗಡೆನೆ ಗಾಡಿ ರನ್ ಆಗ್ಬೇಕು ಅಂತ ಅನ್ಬಿಟ್ಟು, ಯಾವುದು ಎಲೆಕ್ಟ್ರಿಕಲ್ ಗಾಡಿ. ಇಷ್ಟು ದಿನ ಬಂದ್ಬಿಟ್ಟು ನೀವು 100-200 ಕಿಲೋಮೀಟರ್ ಎತ್ಕೊಂಡು ಹೋಗ್ಬೋದಿತ್ತು, ಬರ್ಬೋದಿತ್ತು. ಯಾಕಂದ್ರೆ ಪರ್ಮಿಟ್ ಅನ್ನೋದು ಕಾನ್ಸೆಪ್ಟೇ ಇರ್ಲಿಲ್ಲ ಎಲೆಕ್ಟ್ರಿಕಲ್ ಗಾಡಿಗಳಿಗೆ. ನೀವು ಬೇಕಾದ್ರೆ ಪಕ್ಕದ ರಾಜ್ಯ ತಮಿಳ್ನಾಡಿಗೂ ಎತ್ಕೊಂಡು ಹೋಗ್ಬೋದು, ಈ ಕಡೆ ಎಲ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಸರಿನಾ. ಸೊ ಚಾರ್ಜ್ ಮಾಡ್ಕೊಂಡು ಎತ್ಕೊಂಡು ಹೋಗೋದು ಆ ಲೆಕ್ಕಾಚಾರದಲ್ಲಿ ಇದ್ದಿದ್ದು. ಅದನ್ನ ಒಂದು ಕಂಟ್ರೋಲ್ ಮಾಡಕ್ಕೋಸ್ಕರ ಇಥನಾಲ್ ಮೆಥನಾಲ್ ಆಯಿಲ್ ಉಪಯೋಗಿಸುವಂತಹ ಗಾಡಿ, ಅದ್ರ ಜೊತೆಗೆ ಈ ಬ್ಯಾಟ್ರಿ ಗಾಡಿಗಳು ಕೂಡ ಪರ್ಮಿಟ್ ನ ಇಶ್ಯೂ ಮಾಡಬೇಕು, ಕೊಡ್ತೀವಿ ಸರ್ಕಾರ ಕಡೆಯಿಂದಾನು ಹೇಳಿದ್ದಾರೆ. ಅದ್ರ ಜೊತೆಗೇನೆ ಮತ್ತೆ ಇದು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಎಲೆಕ್ಟ್ರಿಕಲ್ ಗಾಡಿಗಳಿಗೆ ಫ್ರೀ ಆಗಿ ಕೊಡ್ತಿರೋದು, ಆಯ್ತಾ. ಅದಕ್ಕೆ ಯಾವ್ದೇ ತರ ಚಾರ್ಜಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದು ಕೂಡ ಕ್ಲಾರಿಟಿ ಇಲ್ಲ, ಎಲ್ಲೋಗ್ಬೇಕು, ಯಾವ ಜಾಗದಲ್ಲಿ ಕೊಡ್ತಾರೆ ಪರ್ಮಿಟ್ ನ ಅನ್ನೋದು ಯಾವ್ದೇ ತರ ಕ್ಲಾರಿಟಿ ಇಲ್ಲ. ನೀವೇನಾದ್ರೂ ನನ್ ಕೇಳೋದಾದ್ರೆ, ಎಲ್ಲಿ ಬ್ರದರ್ ಈಗ ಪರ್ಮಿಟ್ ನ ಇಶ್ಯೂ ಮಾಡ್ತಾರೆ ಬೆಂಗಳೂರಲ್ಲಿ ಅಂತ ಕೇಳೋದಾದ್ರೆ, ನಾನು ಹೇಳ್ತೀನಿ ಶಾಂತಿನಗರ RTO ನಲ್ಲಿ ಅದೇನೆ ಪರ್ಮಿಟ್ ಸೆಕ್ಷನ್ ಇರೋದು, ಸರಿನಾ. ಅಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆ, ನೀವು ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ವಿಚಾರಿಸಬಹುದು. ಅದ್ರ ಜೊತೆಗೆ ಮೇನ್ ಏನಪ್ಪಾ ಅಂದ್ರೆ ಫ್ರೀ ಅಂತ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ತರ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಯಾವುದೇ ಇನ್ಫಾರ್ಮೇಶನ್ ಇದ್ರೆ ಇದೇ ನಿಮ್ಮ ಆಪರ್ಚುನಿಟಿ ಬ್ಲಾಗ್ ಚಾನಲ್ ಮುಖಾಂತರವಾಗಿ ನಾನು ತಿಳಿಸ್ಕೊಡ್ತೀನಿ ಇನ್ಫಾರ್ಮೇಶನ್. ಸೊ ಇದಿಷ್ಟು ಸ್ನೇಹಿತರೆ, ಈ ಅಪ್ಡೇಟ್ ಅಲ್ಲಿ ಏನೇ ತುಂಬಾ ಕನ್ಫ್ಯೂಷನ್ ಇದೆ, ಆಯ್ತಾ. ಏನೇ ಡೀಟೇಲ್ಸ್ ಬಂದ್ರು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಹಾಕಿರ್ತೀನಿ, ಆಯ್ತಾ, ಅದ್ರದ್ದು ಲೆಟರ್. ಅದ್ರ ಜೊತೆಗೇನೆ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ತೀನಿ. ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ಬಂದ್ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅಲ್ಲಿಂದ ನೀವು ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು. ಯಾವುದೇ ತರ ಈ ತರ ಅಪ್ಡೇಟ್ಸ್ ಏನಾದ್ರು ಬಂತು ಅಂತಂದ್ರೆ ನಾನು ಅದ್ರ ಮುಖಾಂತರವಾಗಿ ನಿಮ್ಗೆ ತಲುಪ್ಸಕ್ಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಲಾಸ್ಟ್ ಅಲ್ಲಿ ಅದ್ರದ್ದು ಲೆಟರ್ ಏನಿದೆ, ಇದೇ ವಿಡಿಯೋ ಲಾಸ್ಟ್ ಅಲ್ಲಿ ಕೂಡ ನಿಮ್ಗೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಆಯ್ತಾ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಎಲ್ಲರಿಗೂ ನಮಸ್ಕಾರ. ಈ ಸೂಚನೆ, ಸೊ ಅದ್ರದ್ದು ಲೆಟರ್ ಇದು, ಆಯ್ತಾ. ನಾನು ಇದು ಮತ್ತೆ ನಿಮ್ಗೆ ಇದ್ರಲ್ಲಿ ಹಾಕಿರ್ತೀನಿ, ಗ್ರೂಪಲ್ಲಿ ಕೂಡ ಹಾಕ್ತೀನಿ, ಹಾಗೆ ಲಾಸ್ಟಲ್ಲಿ ಸ್ಕ್ರೀನ್ ಶಾಟ್ ಕೂಡ ಹಾಕಿರ್ತೀನಿ. ಸೊ ಈ ಥರ ಇದೆ ಆಲ್ಮೋಸ್ಟ್, ಆಯ್ತಾ. ಸೊ ಸ್ವಲ್ಪ ಫೋಕಸ್ ಇಶ್ಯೂ ಆಗ್ತಿದೆ, ನಾನೇ ಓದಿ ಹೇಳ್ತಿದ್ದೆ. ಬಟ್ ಏನಂತಂದ್ರೆ ನನ್ನ ನಾಲ್ಗೆ ಸ್ವಲ್ಪ ತೊದಲಿಸುತ್ತೆ, ಆಮೇಲೆ ಅದಕ್ಕೂ ಬೈತೀರಿ ಕರೆಕ್ಟಾಗಿ ಓದಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆ ರೀಸನಿಂದ ಈ ಥರ ಮಾಡ್ತಾಯಿದ್ದೀನಿ.